ರಾಜ್ಯಾದ್ಯಂತ 5 ಕೋರ್ಟ್ಗಳಿಗೆ ಬಾಂಬ್ ಸ್ಫೋಟಿಸೋ ಬೆದರಿಕೆಯ ಸಂದೇಶ ಬಂದಿದೆ. ಧಾರವಾಡ, ಕೊಡಗು, ದಾವಣಗೆರೆ, ಮಂಡ್ಯ, ಹಾಸನ ಕೋರ್ಟ್ಗೆ ಬೆದರಿಕೆಯ ಸಂದೇಶ ಬಂದಿರೋದು. ಮಧ್ಯಾಹ್ನ 1:15 ಬಾಂಬ್ ಸ್ಫೋಟಿಸ್ತೀವಿ ಅಂತ ಕಿಡಿಗೇಡಿಗಳು ಬೆದರಿಕೆಯನ್ನ ಹಾಕಿದ್ದಾರೆ. ಬೆದರಿಕೆಯ ಸಂದೇಶವನ್ನ ಕಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಆರ್ಥಿಕ ಹಿಂದುಳಿದವರಿಗೆ ಮೀಸಲಾತಿ ವಿರೋಧಿಸಿ ಕೃತ್ಯ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ನೀಡೋದನ್ನ ನಿಲ್ಲಿಸಿ. ತಮಿಳುನಾಡಿನಲ್ಲಿ ಉದಯನಿಧಿ ಸ್ಟಾಲಿನ್ ಪರವಾದ ಅಜೆಂಡಾ ನಿಲ್ಲಿಸಿ. ಅಣ್ಣಾ ವಿವಿ ಲೈಂಗಿಕ ದೌರ್ಜನ್ಯದ ಕೇಸ್ ಕೂಡ ಮೇಲ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯನ್ನ ಹಾಕಿರೋದು 5 ಕೋರ್ಟ್ಗಳಿಗೆ. ಧಾರವಾಡ, ಕೊಡಗು, ದಾವಣಗೆರೆ, ಮಂಡ್ಯ ಮತ್ತು ಹಾಸನ ಕೋರ್ಟ್ಗೆ ಬಾಂಬ್ ಸ್ಫೋಟಿಸ್ತೀವಿ ಅಂತ ಬೆದರಿಕೆಯ ಸಂದೇಶ ಬಂದಿದೆ. ಮೇಲ್ ಐಡಿ ಮಧ್ಯಾಹ್ನ 1:15 ಬಾಂಬ್ ಸ್ಫೋಟಿಸ್ತೀವಿ ಅಂತ ಕಿಡಿಗೇಡಿಗಳು ಸಂದೇಶವನ್ನ ಕಳಿಸಿರೋದು. ಧಾರವಾಡ, ಕೊಡಗು, ದಾವಣಗೆರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. ಒಂದಷ್ಟು ಹೊತ್ತು ಆತಂಕದ ವಾತಾವರಣ ಸೃಷ್ಟಿಯಾಯಿತು. 5 ಕೋರ್ಟ್ಗಳಿಗೆ ಸಂದೇಶವನ್ನ ಕಳಿಸಿರೋದು. ಧಾರವಾಡ, ಕೊಡಗು, ದಾವಣಗೆರೆಯ ದೃಶ್ಯ ನೋಡ್ತಾ ಇದ್ರಿ. ಕೋರ್ಟ್ ಆವರಣದಲ್ಲಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅಂತ ಪರಿಶೀಲನೆ ನಡೆಸಿದ್ರು ಪೊಲೀಸರು. ಬಾಂಬ್ ನಿಷ್ಕ್ರಿಯ ದಳ. ಧಾರವಾಡ, ಕೊಡಗು, ಮಂಡ್ಯ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ 5 ಕೋರ್ಟ್ಗಳಿಗೆ. 5 ಕೋರ್ಟ್ಗಳಲ್ಲೂ ಕೂಡ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಯಿತು. ಪೂರ್ತಿ ಪರಿಶೀಲನೆ ನಡೆಸಲಾಯಿತು. ಬಾಂಬ್ ಬೆದರಿಕೆಯ ಮೇಲ್ ಬರ್ತಾ ಇದ್ದಂತೆ 5 ಜಿಲ್ಲೆಗಳಲ್ಲಿ ಆತಂಕದ ವಾತಾವರಣ ಇದೆ. ಭಯಭೀತರಾಗಿ ವಕೀಲರು, ಜಡ್ಜ್ಗಳು ಕೋರ್ಟ್ನಿಂದ ಹೊರಗಡೆ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಜಿಲ್ಲಾ ಕೋರ್ಟ್ನ ಬಳಿ ತಪಾಸಣೆ ನಡೆಸಿದೆ. ಧಾರವಾಡ, ದಾವಣಗೆರೆ, ಹಾಸನ, ಮಂಡ್ಯ, ಕೊಡಗಿನಲ್ಲಿ ತೀವ್ರ ತಪಾಸಣೆ ನಡೆಸಲಾಯಿತು. ಕೋರ್ಟ್ ಕಲಾಪಗಳನ್ನ ಸ್ಥಗಿತಗೊಳಿಸಿ ಬಾಂಬ್ ನಿಷ್ಕ್ರಿಯ ದಳ ಇಡೀ ಕೋರ್ಟ್ ಅನ್ನ ಪರಿಶೀಲನೆ ಮಾಡಿದೆ. ಕೋರ್ಟ್ನಲ್ಲಿ ಆಯಾ ಜಿಲ್ಲೆಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. 5 ಕೋರ್ಟ್ಗಳಿಗೆ ಬೆದರಿಕೆಯ ಸಂದೇಶವನ್ನ ಮೇಲ್ ಮಾಡಿರೋದು. ಕೋರ್ಟ್ ಕಲಾಪವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಜಡ್ಜಸ್ ಹಾಗೂ ಲಾಯರ್ಸ್ಗಳೆಲ್ಲರೂ ಕೂಡ ಕೋರ್ಟಿಂದ ಹೊರಬಂದಿದ್ರು. ಜೊತೆಗೆ ಲಾಯರ್ಸ್ ಇದ್ದಾರೆ. ಸರ್, ಏನಂತ ಮೇಲ್ ಬಂದಿದೆ ಸರ್? ಯಾವಾಗ ಬಂದಿದ್ದ ಮೇಲ್? 11:05 ಸರ್ ಮೇಲ್ ಬಂದಿರೋದು. ಆರ್ಟಿಕ್ ಬಾಂಬ್ ಹಾಕ್ತಿದ್ದೀವಿ, ಬ್ಲಾಸ್ಟ್ ಮಾಡ್ತಾ ಇದ್ದೀವಿ ಅಂತ 11 ಮೇಲ್ ಬಂದಿದೆ ಸರ್. PD ಸಾಹೇಬ್ರ ಅವರ ಮೇಲ್ ಹಾಕೊಂಡು ಬಂದಿದೆ. ಹೇಗಿತ್ತು ಸರ್ ಆ ಕ್ಷಣ? ಕೋರ್ಟ್ಗೆ ಬಾಂಬ್ ಬಿಟ್ಟಿದ್ದೀವಿ ಅನ್ನುವಂಥದ್ದು ಮೇಲ್ ಎಲ್ಲರೂ ಬಂದು ಸರ್ 11:10-15 ಎಲ್ಲರೂ ಕೂಡ ನಮ್ಮ ಸ್ಟಾಫು, ಲಾಯರ್ಸ್ಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಸಾಹೇಬ್ರು ಇಳಿದು ಹೊಂಟವ್ರು ಬೇಲ್ ಮಾಡ್ಬಿಟ್ಟು ಮೇಲ್ ಬಂದಿದೆ, ಬಾಂಬ್ ಹಾಕಿದ್ದಾರೆ. ಬಾಂಬ್ಗೆ ಎಲ್ಲರೂ ಸರ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಜನಗಳೆಲ್ಲ ಬೆದರಿಕೆ ತಗೊಂಡು ಎಲ್ಲರೂ ಆತಂಕದಿಂದ ಈಚೆ ಬಂದದ್ದು. ನಾವು ಕೂಡ ಈಚೆ ಕಡೆ ಬಂದದ್ದು ಹೊಡ್ಕೊಂಡು. ಇದೇ ಮಂಡ್ಯದಲ್ಲಿ ನನ್ನ ಅಪಾಯಿಂಟ್ ಸರ್ವಿಸಲ್ಲಿ ಇದೇ ಎಲ್ಲರೂ ಸರ್ ಫುಲ್ ಭಯನೇ ಎಲ್ಲರಿಗೂ. ಯಾಕೆ ಮೈಸೂರು ನಿದರ್ಶನ ನೋಡಿಕೊಂಡು ಎಲ್ಲರಿಗೂ ಭಯ. ಪಕ್ಕದಲ್ಲಿ 40 ಕಿಲೋಮೀಟರ್ ಆಗಿರುವಂಥದ್ದು ಮೈಸೂರಲ್ಲಿ ಇದು ತರ ಇಲ್ಲೂ ಆಗಿರ್ಬೇಕಂದ್ರೆ ಆ ಜ್ಞಾಪನೆ ಮಾಡ್ಕೊಂಡು ಎಲ್ಲರೂ ಕಕ್ಷಿದಾರರು ಎಲ್ಲರಾಗಲಿ ನಾವು ಕಳಿಸ್ಬಿಟ್ಟು ಸರ್. ಸರ್, ರಾಜ್ಯದ ಬೇರೆ ಬೇರೆ ಕಡೆಗಳು ಕೂಡ ಇಂಥ ಪ್ರಕರಣಗಳಾಗ್ತಾ ಇದೆ. ಈಗ ಮಂಡ್ಯದಲ್ಲೂ ಬಂದಿದೆ, ಜೊತೆಗೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಇವತ್ತೇ ಈ ತರದೊಂದು ಮೇಲ್ ಹೋಗಿದೆ. ಏನು ನಡೀತಿದೆ ಸರ್? ಹೌದು, ಇವತ್ತು ಏನು ಮಂಡ್ಯ ಜಿಲ್ಲೆಗೆ ನ್ಯಾಯಾಲಯಕ್ಕೆ ಮಾನ್ಯ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅಂತೇಳಿ ಅವರ ಮೇಲಡಿಗೆ ಬಾಂಬ್ ಬೆದರಿಕೆ RDX ಆಗ್ತೀವಿ ಅಂತೇಳಿ ಕರೆ ಬಂದಿದೆ 12:15 ಏನಂತ 12:15 ನಾವು ಬಾಂಬ್ ಹಾಕ್ತೀವಿ, ಇಲ್ಲಿರೋರೆಲ್ಲ ಸ್ಥಳಾಂತರ ಮಾಡಿ ಅಂತೇಳಿ ಮೇಲ್ ಬಂದಿದೆ. ಕೂಡಲೇ ಮಾಹಿತಿ ಕೊಟ್ಟು ಎಲ್ಲ ನ್ಯಾಯಾಧೀಶರು, ಕಕ್ಷಿದಾರರು ಮತ್ತು ವಕೀಲರು ಅಷ್ಟು ಸಂಖ್ಯೆಯಲ್ಲಿ ಎಲ್ಲ ಹೊರಡೆ ಬಂದು ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಮ್ಮ ವಕೀಲರ ಸಮುದಾಯ ಏನಂದರೆ ಬೇಡಿಕೆ, ಯಾರು ಬಾಂಬ್ ಈ ಥರ ಹುಸಿ ಕರೆ ಮಾಡಿದ್ದಾರೆ ಅವರು ಇಷ್ಟು ಜನನ ಭಯಪಡಿಸಿರುವಂಥ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಅವರಿಗೆ ಮನದಂಡನೆ ಆಗುವಂಥ ಕೆಲಸವನ್ನು ಮಾನ್ಯ ಪೊಲೀಸರು ಮಾಡಬೇಕು ಅಂತೇಳಿ ನಮ್ಮ ಬೇಡಿಕೆ. ಅದೇ ರೀತಿ ಇವತ್ತು ನಾವು ಕೇಳ್ಪಟ್ಟಂಗೆ ಮಡಿಕೇರಿಯಲ್ಲಿ ಕೂಡ ಅದೇ ರೀತಿ ಆಗಿದೆಯಂತೆ. ದಾವಣಗೆರೆ, ಮಡಿಕೇರಿ 2-3 ಜಿಲ್ಲೆಯಲ್ಲಿ ಈ ಥರ ಬಾಂಬ್ ಬೆದರಿಕೆ ಕರೆ ಬಂದಿದೆ ಅಂತೇಳಿ ನಮ್ಮ ಮಾಹಿತಿ ಬಂದಿದೆ. ಅದರಿಂದ ಕೂಡಲೇ ಯಾರು ಈ ಥರ ಕರೆ ಮಾಡಿದ್ದಾರೆ, ಮೇಲ್ ಮಾಡಿದ್ದಾರೆ, ಅವ್ರಿಗೆ ಕೂಡಲೇ ಕ್ರಮ ಕೈಗೊಂಡು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮೆಲ್ಲ ವಕೀಲರ ಬೇಡಿಕೆ ಇದೆ ಸರ್. ಈಗ ಏನಂದ್ರೆ ಕೆಲವ್ರದ್ದು ಏನು ತಂತ್ರಗಾರಿಕೆ ಅಂತಾರೆ, ಮೊದಲು ನ್ಯಾಯಾಲಯಕ್ಕೆ ನ್ಯಾಯಾಧೀಶರಿಗೆ ಬೆದರಿಕೆ ಮಾಡಿದ್ರೆ ಮುಂದೆ ನಾವು ಏನು ಬೇಕಾದ್ರೂ ಸುರಕ್ಷಿತವಾಗಿರ್ಬೋದು, ನಾವು ಅನುಕೂಲ ಮಾಡ್ಬೋದು, ನಾವು ಎಂಥ ಅಪರಾಧ ಮಾಡಿದ್ರು ಕೂಡ ನಮ್ಮನ್ನ ಅದರಿಂದ ತಪ್ಪಿಸ್ಕೋಬೋದು ಅಂತ ಅನ್ನೋದು ಕೆಲವರ ಒಂದು ದುರುದ್ದೇಶ ಇರ್ತದೆ.
ಆ ರೀತಿ ಕೆಲವರು ಕಿಡಿಗೇಡಿಗಳು ಮಾಡಿರ್ತಾರೆ. ಜೊತೆಗೆ ಇನ್ನೊಂದೇನು ಅಂತಾರೆ, ನ್ಯಾಯಾಲಯವನ್ನೇ ಯಾಕೆ ಅಂತಂತ ಇದನ್ನು ಅವೆಲ್ಲ ಸೂಚಿಸ್ತಾರೆ, ಇದನ್ನು ಫಿಕ್ಸ್ ಮಾಡ್ಕೊತಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗುವಂಥ ಜಾಗ ಇದು, ಜೊತೆಗೆ ಶಿಕ್ಷೆಗೊಳಿಸುವಂಥ ಜಾಗನೂ ಇದು. ಆ ರೀತಿ ಏಕೆಂದರೆ ಕ್ರಿಮಿನಲ್ಗಳಿಗೆ ಯಾರು ಅಪರಾಧ ಮಾಡಿರ್ತಾರೆ ಅಂಥವ್ರನ್ನ ಈ ನ್ಯಾಯಾಲಯದ ವಿಚಾರಣೆ ಮಾಡೋದ್ರಲ್ಲಿ ಈಗ ನೋಡೋ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ಅವ್ರಿಗೆ ಎಲ್ಲ ರೀತಿಯ ತೊಂದರೆ ಜೊತೆಗೆ ಅವ್ರಿಗೆ ಏನು ಜೀವಾವಧಿ ಅಥವಾ ಮರಣದಂಡ ಶಿಕ್ಷೆ, ಇಂಥ ಶಿಕ್ಷೆಯನ್ನು ತಪ್ಪಿಸ್ಕೋಬೇಕು ಅನ್ನುವುದು ಒಂದು ಉದ್ದೇಶ ಇರ್ತದೆ ಸರ್. ಜೊತೆ ಇನ್ನೊಂದು ಏನು ಅಂದರೆ, ನಾವು ಈ ದಿವಸ ಸೋಮವಾರ ಅಂತಂದ್ರೆ ನಾವು ಸಾಕಷ್ಟು ಜನ ಅಡ್ವೊಕೇಟ್ಸು, ಸಾಕಷ್ಟು ಜನ ಕಕ್ಷಿಗಾರರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.